ಉತ್ತಮ ಮಹಿಳೆಯರ ಲಕ್ಷಣಗಳು. ನಾವು ಈ ಲೇಖನದಲ್ಲಿ ಉತ್ತಮ ಮಹಿಳೆಯರ ಲಕ್ಷಣಗಳು ಯಾವುದು ಎಂದು ತಿಳಿಯೋಣ. ಸಿನೆಮಾದಲ್ಲಿ ತೋರಿಸುವ ಪ್ರತಿಯೊಬ್ಬರು ಸೂಪರ್ ಹಿಟ್ ಧಾರಾವಾಹಿ, ಕಾದಂಬರಿಯಲ್ಲಿ ಇರುವ ತರಹ ಅಥವಾ ಕುಂಕುಮ ಭಾಗ್ಯದಲ್ಲಿರುವ ಗೌರಿ ತರಹ ಗುಣ ಮಹಿಳೆಯರಲ್ಲಿ ಇರಬೇಕೆಂದು ಬಯಸುತ್ತಾರೆ. ಅವು ಯಾವ ಗುಣ ಲಕ್ಷಣಗಳು ಎಂದು ನೋಡೋಣ. ಮಹಿಳೆಯರು ಮನೆ ಕೆಲಸದಲ್ಲಿ ಚುರುಕಾಗಿ ಇರಬೇಕು. ಮಹಿಳೆ ಮಧುರವಾದ ಮಾತುಗಳನ್ನು ಆಡಬೇಕು. ತನ್ನ ಪತಿಯನ್ನು ಪ್ರೀತಿಸಬೇಕು ಮತ್ತು ಪತಿಯ ಮಾತುಗಳನ್ನು ಗೌರವಿಸುವಂತಹ ಸತಿಯು ಸುಲಕ್ಷಣ, ಸುಸಂಸ್ಕೃತ ಹಾಗೂ ಸರ್ವಗುಣ ಸಂಪನ್ನ ಪತ್ನಿಯಾಗಿರುತ್ತಾಳೆ. ಮಹಿಳೆಯರು ತನ್ನ ಅತ್ತೆ ಮಾವನ ಜೊತೆ ಹೊಂದಿಕೊಂಡು ಹೋಗಬೇಕು. ತನ್ನ ಸ್ವಂತ ತಂದೆ ತಾಯಿಗೆ ಕೊಡುವಷ್ಟು ಗೌರವ ಕೊಟ್ಟು ನೋಡಿಕೊಳ್ಳಬೇಕು. ಅತ್ತೆ ಮಾವ ಕೂಡ ಯಾವುದೇ ಭೇದ ಭಾವ ತೋರಬಾರದು, ಅದೇ ರೀತಿ ಮಾಡಬೇಕು. ಮನೆಗೆ ಬಂದ ಅತಿಥಿಗಳನ್ನು ಭೇದ ಭಾವ ಮಾಡದೆ ಆದರದಿಂದ ಸ್ವಾಗತಿಸುವ ಗುಣವನ್ನು ಹೊಂದಿರಬೇಕು. ಮಹಿಳೆಯರು ಚಾಡಿ ಹೇಳುವ ಸ್ವಭಾವವನ್ನು ಹೊಂದಿರಬಾರದು. ಮಹಿಳೆ ಗಂಡನೊಂದಿಗೆ ಸಂಯಮದಿಂದ ಮಾತನಾಡಬೇಕು. ಪತಿ ಕೂಡ ಹೀಗೆ ಅನುಸರಿಸಬೇಕು. ಅಲ್ಪ ಸಂಪನ್ಮೂಲಗಳಿದ್ದರೂ ಸಹ ಒಬ್ಬ ಮಹಿಳೆ ಮನೆಯನ್ನು ಶಾಂತಿಯಿಂದ ನಿರ್ವಹಿಸಬೇಕು. ಗಂಡ ತಪ್ಪು ಮಾಡಿದರೆ ಸರಿ ದಾರಿಗೆ ತರುವಂತಹ ಬುದ್ಧಿಶಕ್ತಿ ಒಬ್ಬ ಮಹಿಳೆಗೆ ಇರಬೇಕು. ಮಹಿಳೆಯರಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳುವ ಅಭ್ಯಾಸವಿರಬೇಕು. ದೇವರಲ್ಲಿ ಭಕ್ತಿ ಇರಬೇಕು. ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು. ವಿವಾಹಿತ ಮಹಿಳೆ ಹಣೆಯಲ್ಲಿ ಕುಂಕುಮ ಇರದೇ ಇರಬಾರದು. ಕುಂಕುಮ ಭಾಗ್ಯ ಹೆಣ್ಣಿನ ಅತಿಶ್ರೇಷ್ಠ ಉಡುಗೊರೆ ಆಗಿರುತ್ತದೆ. ಇದನ್ನು ಮರೆಯಬಾರದು. ಮಹಿಳೆ ಸಂಜೆಯ ಸಮಯದಲ್ಲಿ ಕಣ್ಣೀರು ಹಾಕಬಾರದು. ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೆ ಸ್ವಲ್ಪ ತುಂಬಿದೆ ಎಂದು ಹೇಳಬೇಕು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು. ಮಹಿಳೆಯರು ಕಪ್ಪು ವರ್ಣದ ಬಟ್ಟೆಗಳನ್ನು ಧರಿಸಬಾರದು. ರಾತ್ರಿ ಹೊತ್ತು ಊಟ ಮಾಡದೆ ಮುನಿಸಿಕೊಂಡು ಮಲಗಬಾರದು. ಮಹಿಳೆಯರಲ್ಲಿ ತಾಳ್ಮೆ ಇರಬೇಕು. ತನ್ನ ಗಂಡ ಹಾಗೂ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು. ತಮ್ಮ ಪ್ರೀತಿಗೆ ಪಾತ್ರರಾದವರನ್ನು ಪ್ರೀತಿಸಿ ನಿಮ್ಮ ಪತಿಯನ್ನು ಗೌರವಿಸಿ. ಅವನು ನಿಮಗಾಗಿ ತನ್ನ ಖುಷಿ ತ್ಯಾಗ ಮಾಡಿ ದಿನವಿಡೀ ಕಷ್ಟಪಟ್ಟು ದುಡಿಯುತ್ತಾನೆ. ಮೂರನೆಯವರ ಎದುರಿಗೆ ತನ್ನ ಪತಿಯ ತಪ್ಪುಗಳನ್ನು ಹೇಳಿ ಅವನ ಮನಸ್ಸಿಗೆ ನೋವಾಗುವಂತೆ ಟೀಕಿಸಬಾರದು. ಕೊನೆಯದಾಗಿ ಪತಿಯ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವ ಪತ್ನಿಯನ್ನು ಪ್ರತಿಯೊಬ್ಬ ಪತಿಯೂ ಇಷ್ಟಪಡುತ್ತಾನೆ. ಆಗ ಮಾತ್ರ ಅವರನ್ನು ಪತಿವ್ರತೆ ಪತ್ನಿ ಎಂದು ಕರೆಯಲಾಗುತ್ತದೆ. ಗಂಡನ ತಪ್ಪು ವಿಷಯಗಳನ್ನು ಸಹ ಪರಿಗಣಿಸಬೇಕು ಎಂಬುದು ಇದರ ಅರ್ಥವಲ್ಲ. ಗಂಡ ಏನಾದರೂ ತಪ್ಪು ಮಾಡಲು ಹೋದರೆ ಅವನನ್ನು ತಡೆದು ಸರಿ ಮಾರ್ಗದಲ್ಲಿ ತೋರಿಸುವುದು ಕೂಡ ಒಬ್ಬ ಮಹಿಳೆಯ ಕರ್ತವ್ಯ ಆಗಿರುತ್ತದೆ. ಇವೆಲ್ಲ ವಿಷಯ ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರಿಗೂ ಕೂಡ ಅನ್ವಯಿಸುತ್ತದೆ. ಈ ಮೇಲಿನ ಎಲ್ಲ ಗುಣಗಳನ್ನು ಹೊಂದಿರುವ ಪತ್ನಿಯನ್ನು ಪಡೆದ ಪತಿಯನ್ನು ಅದೃಷ್ಟವಂತ ಎಂದು ಕರೆದರೆ ತಪ್ಪಾಗಲಾರದು. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.